ಹಲೋ ಎಲ್ರಿಗೂ. ನಾನಿಲ್ಲಿ ನೀರು ದೋಸೆ ಮಾಡೋಕ್ಕೆ ಅಕ್ಕಿನ ನೆನೆಸ್ತಾ ಇದ್ದೀನಿ. ನೀರು ದೋಸೆ ಮಾಡೋಕ್ಕೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಈಸಿ ರೆಸಿಪಿ. ಅಕ್ಕಿ ಸ್ವಲ್ಪ ನೆನೆಸ್ಕೊಂಡು ಅದಕ್ಕೆ ಕಾಯಿ ಹಾಕಿ ರುಬ್ಕೊಂಡು ನೀರಾಗಿ ಹಿಟ್ಟು ಮಾಡ್ಕೊಳ್ಳೋದು. ಸೊ ನೋಡಿ, ಸಂಕ್ರಾಂತಿ ಮುಗಿದ್ರೂ ಇನ್ನೂ ಚಳಿ ಹೋಗೇ ಇಲ್ಲ. ರಾತ್ರಿ ಆಗ್ತಾ ಆಗ್ತಾ ಟೆಂಪ್ರೇಚರ್ ತುಂಬ ಕಮ್ಮಿ ಆಗುತ್ತೆ, ತುಂಬ ಚಳಿ ಆಗುತ್ತೆ. ಸೊ ಇನ್ನು ಶಿವರಾತ್ರಿ ಬರಬೇಕು, ಶಿವ ಅಂತ ಚಳಿ ಹೋಗಬೇಕು, ಆಗಲೇ ಬಿಸಿಲು ಶುರುವಾಗುತ್ತೆ, ಚಳಿನೂ ಇಷ್ಟಿರಲ್ಲ. ಕಮಿಂಗ್ ಬ್ಯಾಕ್ ಟು ನೀರು ದೋಸೆ. ಇಲ್ಲಿ ನೋಡಿ, ತವಾನ ನಾನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಅದನ್ನೇ ಮಾಡ್ಬೋದು, ಇಲ್ಲ ನಾರ್ಮಲ್ ಅಡುಗೆ ಎಣ್ಣೆ ಏನು ಯೂಸ್ ಮಾಡ್ತೀರಾ ಅದು. ಇಲ್ಲಿ ನೋಡಿ, ಹಿಟ್ಟನ್ನು ಹೀಗೆ ಬಿಡಬೇಕು ತವಾ ಮೇಲೆ. ಆಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ನಾರ್ಮಲ್ ಉದ್ದಿನಬೇಳೆ ದೋಸೆ ಮಾಡ್ತೀವಲ್ಲ ಸೌಟಲ್ಲಿ, ಆ ಥರ ಅದರಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಬರಲ್ಲ. ತವಾನೇ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಅಲ್ಲೇನಾದರೂ ಖಾಲಿ ಇದ್ದರೆ ನೋಡಿ, ಈ ಥರ ಹಿಟ್ಟು ಹಾಕ್ಕೊಂಡು ಒಂದು ಲಿಡ್ನ ಮುಚ್ಚಿ ಅದು ಬೇಯಿಸಬೇಕು. ಯಾಕೆಂದರೆ ನಾವು ಇದನ್ನು ಮಗ್ಚಲ್ವಲ್ಲ, ಮೇಲಿನ ಭಾಗ ಬೇಯಲ್ಲ. ಹಾಗಾಗಿ ಲಿಡ್ ಮುಚ್ಚಿದ್ರೆ ಮೇಲಿನ ಭಾಗ ಬೇಯುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ. ಇದಕ್ಕಿಲ್ಲಿ ಬೇಕಿದ್ರೆ ನೀವು ಎಣ್ಣೆ ಹಾಕ್ಕೋಬೋದು, ಇಲ್ಲಾಂದರೂ ಹಾಗೆ ಹೇಳುತ್ತೆ. ಯಾಕೆಂದರೆ ತೆಂಗಿನಕಾಯಿ ಹಾಕಿರ್ತೀವಲ್ಲ, ಎಣ್ಣೆ ಅಂಶ ಇರುತ್ತೆ. ಸೊ ತುಂಬಾ ಸುಲಭವಾದ ರೆಸಿಪಿ. ನೀವು ಮನೇಲಿ ಮಾಡಿರ್ತೀರ, ಮಾಡಿದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಸೊ ನೀರು ದೋಸೆನಾಯಿತು. ಇದಕ್ಕೆ ಕಾಂಬಿನೇಷನ್ಗೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಕಾಯಿ, ಕೊತ್ತಂಬರಿ ಕಡ್ಡಿ, ಶುಂಠಿ, ಪುದೀನ, ಕರಿಬೇವು ಹಾಗೂ ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈಗ ನಾನು ನೀರು ದೋಸೆಗೆ ಕಾಯಿ ಚಟ್ನಿ ಪ್ಲಸ್ ಕಾಯಿ ಬೆಲ್ಲ ಎರಡೂ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕಾಯಿನ ಸ್ವಲ್ಪ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಚಟ್ನಿ ಯಾವಾಗಲೂ ಹೇಳ್ತಿರ್ತೀನಿ, ಮಾಡಬೇಕಾದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಬಾಡಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅಂತ. ಹಸಿ ಮೆಣಸಿನ್ಕಾಯಿ ಹಾಗೆ ಹಾಕಿ ಚಟ್ನಿ ಮಾಡಿದ್ರೆ ಅದು ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತಾರೆ. ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ನೀವು ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಹೋಟ್ಲಲ್ಲಿ ಏನು ಕೊಡ್ತಾರೆ ನಿಮ್ಗೆ ಗೊತ್ತಲ್ಲ, ಕಾಯಿ ಬೆಲ್ಲ ಪ್ಲಸ್ ಕಾಯಿ ಚಟ್ನಿ. ಸೊ ಅದೇ ಕಾಂಬಿನೇಷನ್ ನಾನಿಲ್ಲಿ ಮಾಡಿದ್ದೀನಿ. ಬೆಳಗಿನ ತಿಂಡಿ ನೀರು ದೋಸೆ, ಕಾಯಿ ಚಟ್ನಿ, ಕಾಯಿ ಬೆಲ್ಲ ರೆಡಿಯಾಗಿದೆ. ಸೊ ತುಂಬಾ ಚೆನ್ನಾಗಿತ್ತು ಇದು ರೆಸಿಪಿ. ಲೈಟಾಗಿರುತ್ತೆ ಹೊಟ್ಟೆಗೆ. ಮತ್ತು ಈಗ ಚಟ್ನಿ ಮಾಡಬೇಕಾದ್ರೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಯೂಶ್ವಲಿ ಕೊತ್ತಂಬರಿ ಕಡ್ಡಿನೇ ಹಾಕ್ತೀನಿ. ಯಾಕೆಂದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ, ಈಗ ಬೇರೆ ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ ತಿಂಡಿಗೂ ಹಾಕ್ತೀವಲ್ಲ, ದಂಟು ಉಳಿದ್ಬಿಡುತ್ತೆ. ಸೊ ಅದನ್ನು ಎಸಿಬಾರ್ದು. ಅದನ್ನು ಹಾಗೆ ಇಟ್ಕೊಂಡು ಈ ಥರ ಚಟ್ನಿ ಮಾಡಿದಾಗ ಅಥವಾ ಪಲಾವ್ ಮಾಡಿದಾಗ ಅದನ್ನು ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೆಸರು ಕಾಳನ್ನು ನೆನೆಸಿ ಅದನ್ನು ಬಸಿದು ಒಂದು ಬಟ್ಟೆಯಲ್ಲಿ ಹೀಗೆ ಕಡ್ಡಿಟ್ಟಿದ್ದೆ, ಸ್ಪ್ರೌಟ್ಸ್ ಮಾಡೋಣ ಅಂತ. ಸೊ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಸ್ಪ್ರೌಟ್ಸ್, ಎಷ್ಟು ಉದ್ದ ಬಂದಿದೆ ನೋಡಿ ಮೊಳಕೆ. ಈ ಥರ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವೊಂದು ಡಬ್ಬಿಲಿ, ಏರ್ ಟೈಟ್ ಡಬ್ಬಿಲಿ ಹಾಕಿಟ್ರು ಆಯಿತು. ಸೊ ಇದಕ್ಕೆ ನಾವು ಹಾಗೇನೂ ತಿನ್ನಬಹುದು, ಬೇಡ ಅಷ್ಟು ಚೆನ್ನಾಗಿರಲ್ಲ ಅಂದರೆ ನೀವು ದಾಳಿಂಬೆ, ಕ್ಯಾರೆಟು, ಅದಕ್ಕೆ ಚಾಟ್ ಮಸಾಲ, ನಿಂಬೆ ರಸ, ನಿಮ್ಗೆ ಏನು ಇಷ್ಟ ಆಯ್ತು ಅದೆಲ್ಲ ಹಾಕ್ಕೊಂಡು ತಿಂದರೆ ಸ್ಪ್ರೌಟ್ ಸಲಾಡ್ ರೆಡಿಯಾಗಿರುತ್ತೆ. ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಲ್ವಾ, ಅದೇ ಹೇಳಿದ್ನಲ್ಲ ಚಳಿ ಅಂತ. ಅದು ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಮೂಗಲ್ಲಿ ಮಾತಾಡ್ದಂಗೆ ಅನಿಸುತ್ತಲ್ಲ. ಎನಿವೇಸ್, ಈಗ ನಾನು ಮಧ್ಯಾಹ್ನದ ಊಟದ ಚಿಂತೆ ಮಾಡಿದಾಗ ನನಗೆ ನೆನಪಾಗಿದ್ದು, ನಾನು ಸ್ವಲ್ಪ ಪಾಲಕ್ ಸೊಪ್ಪು ತಂದಿದ್ದೆ. ಸೊ ಪಾಲಕ್ ರೈಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಅರ್ಧ ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ಪಾಲಕ್ ನಿಮಗೆ ಹೇಗೋ ಗೊತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದು ಬ್ಲ್ಯಾಂಚ್ ಮಾಡಬೇಕು. ಸೊ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಪಾಲಕ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಬ್ಲ್ಯಾಂಚ್ ಮಾಡ್ತೀನಿ. ಒಂದು 5 ನಿಮಿಷ ಬ್ಲ್ಯಾಂಚ್ ಮಾಡಿದ್ರೆ ಸಾಕು. ಅದು ಆಗೋಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ನಾನಿಲ್ಲಿ ನೋಡಿ ಏನೇನು ಹಾಕ್ತಾಯಿದ್ದೀನಿ ಅಂತ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಗೆ ಕಾಯಿ ಚೂರನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದಷ್ಟನ್ನು ಗ್ರೈಂಡ್ ಮಾಡಿಕೊಂಡ್ರೆ
ನೋಡಿ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಒಂದ್ಸತಿ ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ನಮ್ಮ ಬ್ಲ್ಯಾಂಚ್ ಆಗಿರುವಂಥ ಪಾಲಕ್ ಸೊಪ್ಪನ್ನು ಹಾಕಿದ್ರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೀರು ಹಾಕೋದೇನು ಬೇಡ, ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗಿರುತ್ತೆ. ಹಾಗೆ ಮನೇಲಿ ತರಕಾರಿನೂ ಇತ್ತು, ಬೀನ್ಸ್ ಕ್ಯಾರೆಟ್ ಎಲ್ಲ ಇತ್ತು. ಸರಿ ಪಾಲಕ್ ರೈಸ್ ಮಾಡೋಣ ಅಂತ ಹೊರಟೆ ಬಿಟ್ಟೆ. ಈ ತರಕಾರಿಗಳನ್ನ ನಾನು ಸಣ್ಣದಾಗಿ ಹೆಚ್ಕೊತೀನಿ. ಸಣ್ಣದಾಗಿಂದ ಸ್ವಲ್ಪ ಉದ್ದುದಾಗಿ ಹೆಚ್ಕೊಂಡ್ರಾಯ್ತು. ತಿನ್ನಲ್ಲ ಮಕ್ಕಳು ಅಂತಂದರೆ ಫುಲ್ ಸಣ್ಣದಾಗಿ ಮಾಡ್ಕೋಬೋದು. ಆವಾಗ ಎತ್ತಿಡೋಕ್ಕಾಗೋದೇ ಇಲ್ಲ, ತಿನ್ನಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ನಾನು ಹಾಗೆ ಮಾಡ್ತೀನಿ. ಒಂದೊಂದ್ಸತಿ ಅಯ್ಯೋ ಯಾರಪ್ಪ ಸಣ್ಣಗೆ ಹೆಚ್ಚುತ್ತಾರೆ ಅಂದ್ಬಿಟ್ಟು ಉದ್ದುದಕ್ಕೆ ಹೆಚ್ಚಿರ್ತೀನಿ. ನೋಡಿ ಹಸಿ ಬಟಾಣಿನೂ ಇಟ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ. ಹಾಗೆ ನಾನು ಯಾವುದೇ ರೈಸ್ ಅಥವಾ ಪಲಾವ್ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಆಗಿಲ್ಲ ಅಂದರೆ ಒಂದು 10 ನಿಮಿಷನಾದರೂ ನಾನು ನೆನೆಸಿಟ್ಕೊಂಡಿರ್ತೀನಿ. ಹಾಗೆ ನೆನೆಸಿಟ್ಕೊಂಡ್ರೆ ರೈಸ್ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಮಾಡೋ ವಿಧಾನ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಪಲಾವ್ ಹೇಗೆ ಮಾಡ್ತೀವಿ ಹಾಗೆ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕಾದಮೇಲೆ ಈ ಮಸಾಲೆ ಪದಾರ್ಥಗಳು ಪಲಾವ್ ಎಲೆ, ಜಾಕಾಯಿ, ಜಾಪತ್ರೆ, ಮರಾಠ ಮೊಗ್ಗು, ಅನಾನಸ್ ಹೂವು ಇದೆಲ್ಲ ಹಾಕಿ ಒಂದು ನಿಮಿಷ ಬಿಸಿ ಆಗೋಕ್ಕೆ ಬಿಟ್ಟರೆ ಅದರ ಘಮ ಬರುತ್ತೆ. ಆಮೇಲೆ ನಾವು ಏನೇನು ಹೆಚ್ಚಿಟ್ಕೊಳ್ತೀವಿ, ಫಸ್ಟು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದು ಸ್ವಲ್ಪ ಮೆತ್ತಗಾಗುತ್ತೆ. ಅದಾದಮೇಲೆ ನಾವು ರುಬ್ಬಿರೋಂಥ ಮಿಶ್ರಣ ಏನಿರುತ್ತೆ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊತೀವಿ. ಅದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಾಗ ಆವಾಗ ತರಕಾರಿ, ಅಕ್ಕಿ, ಬಟಾಣಿ ಏನಿದೆ ಅದನ್ನೆಲ್ಲ ಹಾಕಿ ಅದಕ್ಕೆ ನೀರು, ಈಗ 1 ಅಕ್ಕಿಗೆ 2ರಷ್ಟು ನೀರು. ನೀವೆಷ್ಟು ಹಾಕ್ತೀರಾ, ಬಾಸ್ಮತಿ ಆದರೆ ಎಷ್ಟು, ನಾರ್ಮಲ್ ಸೋನಾ ಮಸೂರಿ ಆದರೆ ಎಷ್ಟು, ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಆಮೇಲೆ ಕುಕ್ಕರ್ನ ಮುಚ್ಚಿ 2 ವಿಷಲ್ ಅಥವಾ 3 ವಿಷಲ್ನ ಕೂಗಿಸಿದ್ರೆ ಪಾಲಕ್ ರೈಸ್ ಅಥವಾ ಎನಿ ಪಲಾವ್ ಇಸ್ ರೆಡಿ ಟು ಸರ್ವ್. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ನನ್ನ ವ್ಲಾಗ್. ಇವತ್ತು ನಾನು ಏನೇನು ಅಡುಗೆ ಮಾಡಿದೆ ಅಂತ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ, ಬಾಯ್.